ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ 35 ವರ್ಷಗಳ ಕಾಲ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಈ ಆಜಾದ್ ಇಂಡಿಯಾ ಪಿಕ್ಚರ್ ನೋಡಿ, ಆಜಾದ್ ಭಾರತ್ ಪಿಕ್ಚರ್ ನೋಡಿ ಒಂದು ಕ್ಷಣ ಬಿಚ್ಚಿಬಿದ್ದೆ. ಏಕೆಂದರೆ ಈ ನೀರಾ ಆರ್ಯರ ಬಗ್ಗೆ ನಾವು ಸ್ಕೂಲ್ನಲ್ಲಿದ್ದಾಗಲಾಗಲಿ ಕಾಲೇಜಿನಲ್ಲಾಗಲಿ ಇದ್ದಾಗಲಾಗಲಿ ಯಾವ ಪಾಠದಲ್ಲೂ ಬರದೇ ಇರೋದು ದುರಂತ, ನಮ್ಮ ದೇಶದ ದುರಂತ. ಈ ಚಿತ್ರ ನೋಡಿ ಎಸ್ಪೆಷಲಿ ಇಂಟರ್ವೆಲ್ಲು ಮತ್ತು ಎಂಡಿಂಗು ಮೈ ಒಂದು ಸರಿ ಕೂದಲು ನೆವರೇಳುತ್ತೆ. ನಾವು ಇನ್ನೂ ಈ ಭಾರತದಲ್ಲಿ ಇನ್ನೂ ಬದುಕಿದೀವಲ್ಲ ಸತ್ತ ಹೆಣಗಳ ಥರ ಅಂತ ಅನಿಸುತ್ತೆ. ನಾವು ನಮ್ಮ ಸ್ವತಂತ್ರ ಬಂದಿದ್ದು ನಮಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ನಮಗೆ ಈಗ ಇಡೀ ದೇಶದಲ್ಲಿ ನಡೀತಾ ಇರೋದು ನೋಡುವಾಗ ಈಗ ಯಂಗ್ಸ್ಟರ್ಸು ಎಸ್ಪೆಷಲಿ ಸಿನಿಮಾಗಳನ್ನ ಕಾಲೇಜ್ ಯುವಕರಿಗೆ ಮತ್ತು ಎಸ್ಪೆಷಲಿ NCC ಅವರಿಗೆ ತೋರಿಸ್ಬೇಕು. ಇವತ್ತಿನ ಯುವಕ ಯುವತಿಯರೇ ಮುಂದಿನ ಪ್ರಜೆಗಳು. ಇದನ್ನು ಆದಷ್ಟು ಸಿನಿಮಾದ ಸಬ್ಸಿಡಿ ಮಾಡಬೇಕು, ಎಲ್ಲ ಕಾಲೇಜು ಯುವಕ ಯುವತಿಯರಿಗೆ ತೋರಿಸ್ಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ನಮ್ಮ ಪರಿಚಯ ಇರುವ ನಮ್ಮ ಡಾಕ್ಟರ್ ರೂಪಾ ಅಯ್ಯರವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ನೀರಾ ಆರ್ಯರೇ ಆ್ಯಕ್ಟ್ ಮಾಡಿದಾಗೆ ಅನಿಸ್ತು ನನಗೆ ತುಂಬ ಸಂತೋಷ ಆಯಿತು. ನಾನು ಅವರಿಗೆ ನನ್ನ 35 ವರ್ಷಗಳ ಕಾಲ ನಾನು ಇಲಾಖೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ಅವರಿಗೊಂದು ಸಲ್ಯೂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಒಂದು ಅರ್ಥಪೂರ್ಣವಾದ ಒಂದು ಸಿನಿಮಾ ನೋಡ್ಕೊಂಡು ಬಂದೆ. ರೂಪಾಯಿ ಅವ್ರ ಮೇಡಮ್ ಅವ್ರನ್ನ ಜರ್ನಿ ನೋಡ್ಕೊಂಡು ಬಂದರೆ ತುಂಬ ಅದ್ಭುತವಾದ ಕಥೆಗಳನ್ನ ಡೈರೆಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಈ ಸಿನಿಮಾ ಕೂಡ ಒಂದು ತುಂಬ ಅದ್ಭುತವಾದಂಥ ಕಥೆ. ಎಲ್ಲರೂ ಯೂತ್ಸ್ ನೋಡಬೇಕಾಗಿರುವಂಥ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ನೋಡ್ಬೇಕಾದ್ರೆ ನಮಗೆ ಈ ಥರ ಎಲ್ಲ ನಡೆದಿತ್ತಾ ಅಂತ ಅನಿಸುತ್ತೆ. ಅಷ್ಟು ಎಫರ್ಟು, ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಮೇಡಮ್. ತುಂಬ ಒಳ್ಳೆಯದಾಗಲಿ ಅಂತ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾಗಳನ್ನ ನೋಡಬೇಕು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟೇ, ಎಡಿಟಿಂಗ್ ಅಷ್ಟೇ, ಸಿನಿಮಾಟೋಗ್ರಫಿ ಅಷ್ಟೇ, ಇಡೀ ಕಂಟೆಂಟೇ ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಹೆಚ್ಚಿನ ಜನಕ್ಕೆ ಈ ಸಿನಿಮಾ ತಲುಪಿಸೋದ್ರ ಮುಖಾಂತರ ನಾವು ಒಬ್ಬ ಕನ್ನಡಿಗರಾಗಿ, ಒಬ್ಬ ಭಾರತೀಯರಾಗಿ ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟಪಡೋದು ನೋಡಿದ್ದೀನಿ. ಐ ಸೀನ್ ಅ ಪ್ಯಾಷನ್ ಈ ಫಿಲ್ಮ್ಗೆ ಮಾಡಬೇಕಾದ್ರೆ. ಇಯರ್ಸ್ನ ನಾವು ಫಿಲ್ಮ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇದ್ವಿ. ಆ್ಯಂಡ್ ಸ್ಟೋರಿ ಗೊತ್ತಿತ್ತು ನನಗೆ, ಈ ಫ್ರೀಡಮ್ ಫೈಟರ್ ಬಗ್ಗೆ, ನೀರಾ ಅವ್ರ ಬಗ್ಗೆ. ಬಟ್ ಇಷ್ಟು ಡೀಟೇಲ್ ಆಗಿ ಎಷ್ಟು ರಿಸರ್ಚ್ ಮಾಡಿರ್ಬೋದು. ಆ್ಯಂಡ್ ಎಷ್ಟು ನೀರಾ ಒಂದು ಹೆಣ್ಮಗು ನಮ್ಮ ದೇಶ, ಒಂದು ಹೆಣ್ಮಗು ನಮ್ಮ ದೇಶಕ್ಕೆ ಇಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ಹೆಣ್ಮಕ್ಳು ಕಷ್ಟಪಟ್ಟಿರ್ತಾರೆ. ವಿ ಓವ್ ಇಟ್ ಟು ದೆಮ್. ನಾವಿವತ್ತು ಆರಾಮಾಗಿದ್ದೀವಿ ನಮ್ಮ ಮನೇಲಿ ಅಂತ ಅಂದ್ರೆ ವಿ ಡೆಫಿನೆಟ್ಲಿ ಓವ್ ಇಟ್ ಟು ದೆಮ್. ಲಾಸ್ಟ್ ಸೀನ್ಸ್ ಅಂತೂ ಎಸ್ಪೆಷಲಿ ಕೇಳಕ್ಕೆ ಅಷ್ಟೊಂದು ಗೊತ್ತಿರೋದ್ ಸ್ಟೋರಿ ಇರೋದು, ಬಟ್ ವಿಜುವಲಿ ನೋಡಿದಾಗ ಅದು ಬೇರೆ ಇದೇ ಕೊಡುತ್ತೆ, ಇಮೋಷನ್ನೇ ಬೇರೆ ರೀತಿ ಇರುತ್ತೆ. ಆ್ಯಂಡ್ ಮೀ ಬೀಯಿಂಗ್ ಅ ಪೇಟ್ರಿಯಾಟಿಕ್, ನನಗೆ ಈ ಥರ ಪೇಟ್ರಿಯಾಟಿಕ್ ಸಿನಿಮಾಗಳು ಬಹಳ ಇಷ್ಟ. ಇಡೀ ತಂಡ, ರೂಪಾ ಮ್ಯಾಮ್ ಮತ್ತು ಇಡೀ ತಂಡಕ್ಕೆ ಹ್ಯಾಟ್ಸ್ ಆಫ್. ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ. ಆ್ಯಂಡ್ I've seen a struggle. ಅವ್ರು ಈ ಫಿಲ್ಮ್ನ ಆಚೆ ತರಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಇದನ್ನ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತು ನನಗೆ. ಆ್ಯಂಡ್ ಎಲ್ಲರೂ ಹೋಗಿ ನೋಡ್ಬೇಕು. ಇದು ನಮ್ಮ ದೇಶದ ಕತೆ. ನಾವಿವತ್ತು ಏನ್ ಸ್ವಾತಂತ್ರ್ಯವಾಗಿ ನಾವು ಜೀವಿಸ್ತಾ ಇದೀವೋ ಅದೆಲ್ಲ ಅವ್ರ ಕೃಪೆ ಅದು. ಸೊ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ತುಂಬಾ ಖುಷಿ ಆಗ್ತಿದೆ. ರೂಪಾ ಅಯ್ಯರ್ ಅವರ ನಿರ್ದೇಶನದ ಆಜಾದ್ ಭಾರತ್ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಚಿತ್ರ, ಮೂವಿ. ಇವತ್ತೇನು ನೋಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಬಹಳ ರೋಮಾಂಚನಕಾರಿಯಾಗಿರುವಂಥದ್ದು. ಯಾವ ರೀತಿ ಸುಭಾಷ್ ಚಂದ್ರ ಬೋಸ್ ರವರ ಪ್ರೇರಣೆಯಿಂದ ಒಂದು ಮಹಿಳಾ ತುಕಡಿ ಮತ್ತು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಯಾವ ರೀತಿ ಆ ಸಂಗ್ರಾಮದಲ್ಲಿ ತೊಡಗಿಸ್ಕೊಂಡಿದ್ರು. ಇವತ್ತು ನೀರಾ ಆರ್ಯ ಅವ್ರ ಬಗ್ಗೆ ನಾವು ಇದನ್ನ ಎಲ್ಲೂ ಕೂಡ ನಾವು ಯಾವುದೇ ಒಂದು ಪುಸ್ತಕದಲ್ಲಾಗಲಿ ಅಥವಾ ನಾವು ಕೇಳಿಲ್ಲ. ಆದರೆ ಇದನ್ನ ಚಿತ್ರೀಕರಿಸುವ ಮೂಲಕ ಇಡೀ ದೇಶದ ಜನರಿಗೆ, ಸ್ವಾಭಿಮಾನಿ ಭಾರತೀಯರಿಗೆ ನೀರಾ ಆರ್ಯ ಅವರ ಒಂದು ತ್ಯಾಗ, ಬಲಿದಾನವನ್ನು ಕೂಡ ಈ ದೇಶಕ್ಕೆ ಪರಿಚಯಿಸುವಂತ ಕೆಲಸ ರೂಪಾಯಿ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು ತುಂಬಾ ಸಂತೋಷ ತರುವಂತ ವಿಚಾರ. ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನು ಕೂಡ ನೋಡಲೇಬೇಕಾದಂತ ಈ ಚಿತ್ರ
ಸಿನಿಮಾ ಥಿಯೇಟರ್ ನಾವೆಲ್ಲರೂ ಕೂಡ ಹೋಗಬೇಕು. ಪೈರಸಿಗೆ ಅವಕಾಶವನ್ನ ಕೊಡದೇನೆ ನಾವೇ ಟಿಕೆಟ್ ಅನ್ನ ಖರೀದಿ ಮಾಡಿ ಯುವಕರು ಹೆಚ್ಚೆಚ್ಚು ಈ ಚಿತ್ರನ ನೋಡಬೇಕು. ಅದೇ ರೀತಿ ಮಹಿಳೆಯರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದನ್ನು ನೋಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀಡಿದಂತ ಅನೇಕ ಕೋಟಿ ಕೋಟಿ ತ್ಯಾಗ ಬಲಿದಾನಗಳು ನಡೆದಿದ್ದಾವೆ. ಇವೆಲ್ಲವನ್ನು ಕೂಡ ಸ್ಮರಣೆ ಮಾಡ್ತಕ್ಕಂಥ ಒಂದು ಗಳಿಗೆ ಅಂತೇಳಿ ಭಾವಿಸಿ ಈ ಚಿತ್ರಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹನ ನೀಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ರೂಪಾಯರವರಿಗೆ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಚಿತ್ರವನ್ನ ನಿರ್ದೇಶನ ಮಾಡಿರ್ತಕ್ಕಂಥ ರೂಪಾಯರವರಿಗೆ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ನಾವು ಸ್ವಾತಂತ್ರ್ಯ ಪಡೆದ ನಂತರ ಹುಟ್ಟಿದವ್ರು ಏನಿದೀವಿ, ನಮಗೆ ಈ ಸ್ವಾತಂತ್ರ್ಯದ ಮಹತ್ವ ಅನ್ನುವಂಥದ್ದು ಅಷ್ಟಾಗಿ ಅರಿವಿಲ್ಲ. ನಮ್ಗೆ ಹುಟ್ಟಿದಾಗ್ಲೇ ಸಿಕ್ಬಿಟ್ಟದಂಥದ್ದು ಸ್ವಾತಂತ್ರ್ಯ. ಆದ್ರೆ ಒಂದು ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಯಾವ ರೀತಿಯಲ್ಲಿ ಜನ ಕಷ್ಟವನ್ನ ಅನುಭವಿಸಿದ್ರು, ಯಾವ ರೀತಿಯ ತ್ಯಾಗವನ್ನ ಮಾಡಿದ್ರು, ಯಾವ ರೀತಿಯಲ್ಲಿ ಅವರು ದೇಶಭಕ್ತಿಯನ್ನ ನೇಷನ್ ಫಸ್ಟ್ ಅನ್ನೋದನ್ನ ಇಟ್ಕೊಂಡು ಇಡೀ ಜೀವನವನ್ನ ಮುಡುಪಾಗಿಟ್ಟದು ಅನ್ನೋದನ್ನ ಮರೆತು ಹೋಗ್ತಾ ಇದೆಯಲ್ಲ ಈಗಿನ ಕಾಲದ ಈ ಎಲ್ಲ ಆಡಂಬರಗಳ ನಡುವೆ. ಅದನ್ನ ಆವಾಗ ನೆನಪು ಮಾಡೋದಕ್ಕೋಸ್ಕರ ಈ ರೀತಿಯ ಸಿನಿಮಾಗಳು ಬರ್ತಾ ಇರುವಂತದ್ದು ಬಹಳ ಸಂತೋಷದ ಸಂಗತಿ. ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರ್ಯಾರು ಹೋರಾಟಗಾರರಿದ್ದಾರೆ ಅಂತ ಕೇಳಿದ್ರೆ ನಮ್ಗೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಈ ತರದ ಒಂದಿಷ್ಟು ಹೆಸರುಗಳನ್ನು ಹೇಳ್ತಾ ಇರ್ತೀವಿ. ಆದ್ರೆ ನೀರಾ ಆರ್ಯ ಅಂತಹ ಎಷ್ಟೋ ಜನ ವ್ಯಕ್ತಿಗಳು ನಮಗೆ ಹೆಸರು ಗೊತ್ತಿಲ್ಲದೆ ಹೋದ್ರು ಕೂಡ ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಿದ್ದಾರೆ. ಅಂತವರ ಕಥೆಯನ್ನ ಹುಡುಕಿ ತಂದು ಈ ರೀತಿಯಾಗಿ ನಮ್ಮ ಜನರ ಮುಂದೆ ಇಡ್ತಿರುವಂತದ್ದು ಯುವಕರಿಗಾಗಿರ್ಬೋದು ಅಥವಾ ಮಿಡ್ ಏಜ್ ಅಲ್ಲಿ ಆಗಿರ್ಬೋದು, ಸ್ವಾತಂತ್ರ್ಯ ನಂತರ ಹುಟ್ಟಿದಿರುವಂತ ಎಲ್ಲರಿಗೂ ಒಂದ್ ರೀತಿಯಾದಂತಹ ಜ್ಞಾನೋದಯ ಆಗುವಂತಹ ಸನ್ನಿವೇಶ ಅಂತ ನನ್ಗೆ ಅನಿಸ್ತಿದೆ. ರೂಪಾಯರವರು ಇಂಥದ್ ಒಂದು ಎಳೆಯನ್ನ ಹುಡುಕಿ ಅದನ್ನ ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿ ತಗೊಂಬಂದು ಇಟ್ಟಿದ್ದಾರೆ. ಸೊ ಹಾಗಾಗಿ ಇಡೀ ಚಿತ್ರಣ ನಮ್ಗೆ ನಾವು ಟಾಕೀಸ್ ನಲ್ಲಿ ಕುತ್ಕೊಂಡು ನೋಡ್ತಾ ಇಲ್ಲ, ಆಜಾದ್ ಹಿಂದ್ ಫೌಜ್ ನಲ್ಲಿ ಕಾಡಿನಲ್ಲಿ ಇದ್ದ ರೀತಿಯಲ್ಲಿ ಅನುಭವ ಆಗ್ತಾ ಇತ್ತು. ಅವರ ಕಷ್ಟವನ್ನ ಅನುಭವಿಸ್ತಾ ಇರುವಾಗ ಆ ಕಷ್ಟ ನಮ್ಮಲ್ಲೂ ಆಗ್ತಾ ಇರೋ ರೀತಿಯಲ್ಲಿ ಇಡೀ ಚಿತ್ರೀಕರಣವನ್ನ ಮಾಡಿ ಅವರು ಅದ್ಭುತವಾಗಿ ಸಿನಿಮಾವನ್ನ ರೂಪಿಸಿದ್ದಾರೆ. ಇದನ್ನ ಪ್ರತಿಯೊಬ್ಬರು ನೋಡ್ಬೇಕು. ಇದು ಈಗ ಸ್ವಾತಂತ್ರ್ಯವನ್ನ ಪಡೆದ ನಂತರ ನಾವು ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇದೇ ರೀತಿಯಾದಂತಹ ತ್ಯಾಗ ಬಲಿದಾನ ಮಾಡುವಂತ ಪರಿಸ್ಥಿತಿ ಅನ್ನುವಂಥದ್ದು ವಿಪರ್ಯಾಸ. ಸೊ ನಮ್ಮ ಎಲ್ಲ ಯುವ ಜನರಿಗೆ ನೀರಾ ಆರ್ಯ ಅಂತಹ ಕಥೆಗಳು ಸ್ಫೂರ್ತಿಯಾಗ್ಲಿ. ದೇಶಕ್ಕಾಗಿ ನಾವು ಪ್ರಾಣ ಕೊಡೋದು ಬೇಡ, ಬಟ್ ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಈ ಸಿನಿಮಾವನ್ನು ಪ್ರತಿಯೊಬ್ಬರು ನೋಡ್ಬೇಕು ಅಂತ ನನ್ಗೆ ಅನ್ಸುತ್ತೆ.